ಬರಿವೋಳು ಬರಿವೋಳು. ನಮ್ಮ ತಾತನವ್ರ ಕಾರ್ಲಿದ್ದ ಇಲ್ಲಿ ಧರ್ಮ ಪಕ್ಷ ಅಂತ ಹೇಳಿ ನಮ್ಮ ಜೀವನನ ಸರ್ವನಾಶ ಮಾಡ್ಯಾಕ್ಯಾರ. ನಾವು ಕೂಡ ಅಷ್ಟೇ ಮಾಡೋಣ. ನಮ್ಮ ಜೀವನನ ಹೆಂಗೆ ನಮ್ಮ ತಾತನವ್ರ ಕಾಲದವರೆಲ್ಲ ಸರ್ವನಾಶ ಮಾಡ್ಯಾರ, ನಾವು ಕೂಡ ನಮ್ಮ ಮಕ್ಕಳ ಜೀವನನ್ನು ಧರ್ಮಕ್ಕೆ ಓಟ್ ಹಾಕಿ ಹಾಳು ಮಾಡ್ಕೊಂಡು ಡೆವಲಪ್ಮೆಂಟಿಗೆ ಹಾಕೋದು ಬೇಡ. ನಮ್ಮ ಮಕ್ಕಳಿಗೆ ಭವಿಷ್ಯನೇ ಇರಬಾರ್ದು ರೀ. ಧರ್ಮಕ್ಕೋಸ್ಕರ ಒಬ್ಬ ಲೀಡರ್ ಅದನ್ನ, ಆ ಲೀಡ್ರಿಗೆ ಒಂದು ಪಕ್ಷ ಐತೆ, ಆ ಪಕ್ಷಕ್ಕೋಸ್ಕರ ಓಟ್ ಹಾಕೋದನ್ನ ಹೇಳ್ತಾ ಇದ್ದೀನಿ ಎಲ್ಲರಿಗೆ. ನಾವು ನಮ್ಮ ಧರ್ಮಕ್ಕೋಸ್ಕರ ಮಾತ್ರ ಓಟ್ ಹಾಕೊಂಡು, ನಮ್ಮ ಪಕ್ಷಕ್ಕೋಸ್ಕರ ಓಟ್ ಹಾಕೊಂಡು, ನಮ್ಮ ಅಣ್ಣನಿಗೋಸ್ಕರ ಹಾಕೊಂಡು ನಮ್ಮ ಮಕ್ಕಳ ಭವಿಷ್ಯಕ್ಕೆ ಓಟ್ ಹಾಕೋದು ಬೇಡ. ನಮ್ಮ ಮಕ್ಕಳ ಭವಿಷ್ಯ ಒಳ್ಳೇದಿರೋದು ಬೇಡ. ನಮ್ಮ ಮಕ್ಕಳ ಭವಿಷ್ಯನ ಹಾಳು ಮಾಡ್ಕೊಳ್ಳೋನು ಎಲ್ಲರೂ ನಾವು ಧರ್ಮಕ್ಕೋಸ್ಕರ ಓಟ್ ಹಾಕೋಣ ಅಂತ ಹೇಳ್ತಾ ಇದ್ದೀನಿ. ನಮಸ್ಕಾರ. ಮೊನ್ನೆ ಬಾಗಲಕೋಟೆ ಮತ್ತು ದಾವಣಗೆರೆ ಎಲೆಕ್ಷನ್ ಒಂದು ಬೈ ಎಲೆಕ್ಷನ್ ಏನು ನಡೀತಾ ಇದೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ವಿ. ಏನಪ್ಪ ಅಂತಂದ್ರೆ ಡೆವಲಪ್ಮೆಂಟ್ಗೋಸ್ಕರ ಓಟ್ ಹಾಕೋಣ ಅಂತ. ಆದರೆ ಬಹಳಷ್ಟು ಯುವಕರದ ಅಭಿಪ್ರಾಯ ಏನಪ್ಪ ಅಂತಂದ್ರೆ ಈ ಪಕ್ಷಕ್ಕೆ ಓಟ್ ಹಾಕಿದ್ರೆ ಆ ಧರ್ಮ ನಾಶ ಆಗ್ತದೆ, ಆ ಪಕ್ಷಕ್ಕೆ ಓಟ್ ಹಾಕಿದ್ರೆ ಈ ಧರ್ಮ ನಾಶ ಆಗ್ತದೆ. ಅಂದ್ರೆ ನಮಗೆ ಡೆವಲಪ್ಮೆಂಟ್ ಬೇಕಿಲ್ಲ, ನಮಗೆ ಒಂದು ಯಾವ್ದು ಧರ್ಮ ಐತೆ, ಧರ್ಮಕ್ಕೊಬ್ಬನ ಲೀಡರ್ ಅದನ್ನ, ಆ ಪಕ್ಷಕ್ಕೆ ನಾವು ಓಟ್ ಹಾಕ್ಬೇಕು. ಇದನ್ನ ನಮಗೆ ಎಷ್ಟು ಕಾಮನ್ ಸೆನ್ಸ್ ಇಲ್ದಂಗೆ ನಾವು ಯುವಕರು ತಯಾರಾಗ್ಬಿಟ್ಟಿವಪ್ಪ ಅಂತಂದ್ರೆ ನಮ್ಮ ದೇಶದಲ್ಲಿ ಪ್ರತಿ 5-10 ನಿಮಿಷಕ್ಕೊಂದು ಒಂದು ಅತ್ಯಾಚಾರ ಆಗತ್ತೆ. ಆದರೆ ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ಬೇಕಿಲ್ಲ, ನಮಗೆ ಇಲ್ಲಿ ಧರ್ಮ ಉಳಿಬೇಕು. ಪ್ರತಿಯೊಂದು ನಮ್ಮ ಕರ್ನಾಟಕದಲ್ಲಿ ಯಾವುದೇನು ಗೋರ್ಮೆಂಟ್ ಸಂಸ್ಥೆಗಳು ಎಷ್ಟು ಲಂಚ ತಗೊಂತ ಇದಾರ ಅದು ಸಾಲ್ವ್ ಆಗೋದು ಬೇಕಿಲ್ಲ, ನಮಗೆ ಧರ್ಮಕ್ಕೆ ಓಟ್ ಹಾಕಬೇಕು. ನಮ್ಮ ಪ್ರತಿಯೊಂದು ಹಾಸ್ಪಿಟ್ಲ್ಗಳು ಎಲ್ಲೇ ಹೋಗಲಿ ಒಂದು ಹೆರಿಗೆ ಮಾಡ್ಸಕ್ಕೆ ಲಂಚ ತಗೊಂತ ಇದಾರ. ನಮ್ಮ ಒಂದು ಮಕ್ಕಳದು ಫುಡ್ ಸೇಫ್ಟಿ ಏನೈತಲ್ಲಿ ಏನೂ ಸರಿ ಇಲ್ಲ. ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಫಾಲ್ಸ್ ಮಾರ್ಕೆಟಿಂಗ್ ಮಾಡಿ ಅವರಿಗೆಲ್ಲ ಚಿಕ್ಕ ವಯಸ್ಸಿನಲ್ಲಿ ಶುಗರ್ ಬರುವಂತಹ, ಕ್ಯಾನ್ಸರ್ ಬರುವಂತಹ ಒಂದು ಫುಡ್ಡುಗಳದಾವ, ಅದನ್ನು ಗೋರ್ಮೆಂಟ್ ಅಪ್ರೂವ್ ಮಾಡಕತ್ತೈತೆ. ಇಷ್ಟೆಲ್ಲ ಕಷ್ಟಗಳದಾವ ನಮಗೆ. ರೈತರು ಆತ್ಮಹತ್ಯೆ ಮಾಡ್ಕೊಳಕತ್ತಾರ, ಯುವಕರಿಗೆ ಕೆಲಸ ಸಿಗಕತ್ತಲ್ಲ. ಆದ್ರೆ ನಾವು ಧರ್ಮಕ್ಕೆ ಓಟ್ ಹಾಕೋಣ. ನಮ್ಮ ಊರಲ್ಲಿ ರೋಡ್ಗಳೇ ಸರಿ ಇಲ್ಲ, ಅದರಲ್ಲಿ ಬಹಳಷ್ಟು ಆಕ್ಸಿಡೆಂಟ್ ಆಗಿ ಜನಗಳು ಸಾಯಕತ್ತಾರ. ಪ್ರತಿಯೊಂದು ಊರಲ್ಲಿ ಕಸದ ವ್ಯವಸ್ಥೆ ಸರಿಯಾಗಿಲ್ಲದೆ ಮೈಕ್ರೋ ಪ್ಲಾಸ್ಟಿಕ್ ಆಗಿ ಇನ್ನು ಸ್ವಲ್ಪ ದಿವಸದಲ್ಲಿ ಎಲ್ಲ ಗ್ರಾಮದ ಮಕ್ಕಳಿಗೆ ಕ್ಯಾನ್ಸರ್ ಬರ್ತದೆ. ಆದ್ರೆ ನಾವು ಧರ್ಮಕ್ಕೆ ಓಟ್ ಹಾಕೋಣ. ನಾವು ತೆರಿಗೆ ಕಟ್ಟಿರೋ ಗೌರ್ಮೆಂಟ್ ಸ್ಕೂಲ್ಗಳನ್ನ ಮುಚ್ಚಿ ಬಿಸಾಕ್ತಿದಾರೆ ಅವರು ಪ್ರೈವೇಟ್ ಸ್ಕೂಲ್ಗಳು ನಡ್ಸಕ. ಅವೆಲ್ಲ ಬೇಕಾಗಿಲ್ಲ ನಮಗೆ. ನಾವು ಧರ್ಮಕ್ಕೋಸ್ಕರ ಓಟ್ ಹಾಕೋಣ. ಗ್ರಾಮ ಪಂಚಾಯತಿ ಹಿಡಿದು ನೀವು ಎಷ್ಟೇ ದೊಡ್ಡ ಮಟ್ಟಕ್ಕೆ ಹೋಗ್ರಿ, ಎಲ್ಲ ಥರ ಲಂಚ ಬೇಕು ಏನಾದರೂ ಕೆಲಸ ಮಾಡ್ಕೋಬೇಕಂದ್ರೆ. ಆದ್ರೆ ನಾವು ಧರ್ಮಕ್ಕೋಸ್ಕರ ಓಟ್ ಹಾಕೋಣ. ನಮ್ಮ ವಿಲೇಜ್ಗಳಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಸರಿಯಾಗಿಲ್ಲ, ಬಳಸೋ ನೀರಿನ ವ್ಯವಸ್ಥೆ ಸರಿಯಾಗಿಲ್ಲ, ಸರಿಯಾದ ಸಮಯಕ್ಕೆ ಕರೆಂಟ್ ಬರಂಗಿಲ್ಲ. ಆದ್ರೂ ನಾವು ಧರ್ಮಕ್ಕೋಸ್ಕರ ಓಟ್ ಹಾಕೋಣ. ಬಹಳಷ್ಟು ವಿದ್ಯಾರ್ಥಿಗಳು ಪ್ರೆಷರಿಂದ ಆತ್ಮಹತ್ಯೆ ಮಾಡ್ಕೊಳಕತ್ತಾರ. ಅದೆಲ್ಲ ನಮಗೆ ಬೇಕಾಗಿಲ್ಲ, ನಾವು ಧರ್ಮಕ್ಕೋಸ್ಕರ ಓಟ್ ಹಾಕೋಣ. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ ಮಟ್ಟ